ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಪ್ಪ ಮಾಡೋದೀಗ? ಇಂಥ ಟೈಮಲ್ಲಿ ಹೋಗಿ ದುಡ್ಡು ಕೇಳೋಕ್ಕಾಗುತ್ತಾ? ದುಡ್ಡು ಕೇಳಿದ್ರೆ ಕ್ಯಾಕರ್ಸ್ ಮುಖಕ್ಕೆ ಹೋಗಿದ್ದಾರಷ್ಟೆ. ಏನು ಮಾಡೋದು? ಈ ದುಡ್ಡು ಕೊಡಲಿಲ್ಲ ಅಂದರೆ ಜೊರೆಗೌಡ ಜೀವ ಹಿಂಡ್ತಾನೆ. ಆಗಿದ್ದಾಗಲಿ, ಹೋಗೇ ಬಿಡೋಣ. ಈ ಬಡ್ಡಿ ಐದ ಫೋನೇ ತೆಗಿತಾ ಇಲ್ವಲ್ಲ. ಇವನು ಕೊಟ್ಟಿರೋ ಟೈಮ್ ಬೇರೆ ಮುಗಿತಾ ಬಂತು. ಇವನು ಎಲ್ಲಿ ಹಿಡಿಯೋದು? ಇನ್ನೊಂದ್ಕಿಂತ ಫೋನ್ ಮಾಡ್ತೀನಿ. ಜೊರೆಗೌಡನೇ ಫೋನ್ ಮಾಡಿದ್ನಲ್ಲಪ್ಪ. ಏನು ಮಾಡೋದೀಗ? ಹಲೋ ಸರ್, ನಮಸ್ಕಾರ ಸರ್. ನಿನ್ನ ಮಕ್ಕಿಷ್ಟು ಬೆಂಕಿ ಹಾಕ. ನಿನ್ನ ನಮಸ್ಕಾರಕ್ಕಿಷ್ಟು ನಾನು ಯಾಕಡ ಉಜ್ಜ. ನಾನು ದುಡ್ಡು ರೆಡಿ ಆಯ್ತಲ್ಲ, ನೀನು ಕೊಟ್ಟಿರೋ ಟೈಮ್ ಮುಗಿತಾ ಬಂದದೆ. ಏನು ಆಟ ಆಡ್ತಿದ್ದೆ ನನ್ನ ಹತ್ರ ನೀನು? ಗೊತ್ತಿದೆ ಸರ್, ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತಾನೆ ಅರ್ಜೆಂಟಾಗಿ ಒಂದು ಕಡೆ ಬಂದಿದ್ದೀನಿ ಸರ್. ಲೇ ಚೋಡ್ ಮುನ್ಸಮೆ, ನನ್ನ ಹತ್ರನೇ ನಿನ್ನ ನರಿ ಬುದ್ಧಿ ತೋರಿಸ್ಬೇಡಕ್ಕಲ್ಲ. ನನ್ನ ಜೀವನದಲ್ಲಿ ನಿನ್ನಂತ ನಾನು ಎಷ್ಟು ಜನ ನೋಡಿದ್ದೀನಿ ಗೊತ್ತಲ್ಲ. ಅಲ್ಲಕ್ಕಲ್ಲ, ನಾನು ಕೇಳ್ದಾಗಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ತಿದ್ಯಲ್ಲ. ಯಾಕೆ ನನಗೇನು ಯಾಮಾರಿಸ್ಬೇಕು ಅಂತ ನೋಡ್ತಾ ಇದ್ಯಾ ಹೆಂಗೆ? ಇನ್ನು ನಿನಗೆ ನಾನು ಟೈಮ್ ಕೊಡೋಕೆ ಆಗಕ್ಕಿಲ್ಲಕ್ಕಲ್ಲ. ಮರ್ವಾದಾಗೆ ನಾನು ದುಡ್ಡು ತಂದು ಕೊಡು. ಇಲ್ಲ ಅಂದರೆ ನಿಮ್ಮ ಮನೆ ಮುಂದೆ JCB ನಿಂತಿರ್ತದೆ ನೋಡ. ನಾನು ಒಂದು ಫೋನ್ ಮಾಡಿದ್ರೆ ಸಾಕಲ್ಲ, ನಿಮ್ಮ ಮನೆ ನೆಲ್ಸಮ ಆಗೋಗ್ಬಿಡ್ತದೆ. ಆಮೇಲೆ ನಿಮ್ಮ ಮನೆ ನೆಲ್ಸಮ್ ಆಗಿರೋ ಫೋಟೋಗಳೆಲ್ಲ ನಿನ್ನ ಫೋನ್ಗೆ ಬರ್ತಾ ಇರ್ತದೆ. ಹಮ್ಮಿಕೊಂಡು ನಾನು ಕೊಟ್ಟಿರೋ ಡೇಟ್ಗಳಿಗೆ ದುಡ್ಡು ಕೊಟ್ಟರೆ ಸರಿ. ಇಲ್ಲ ಅಂದರೆ ಈ ಜವರೇಗೌಡನ ವರ್ಷ ನಿನಗೆ ಗೊತ್ತಿಲ್ಲ. ಅಯ್ಯೋ ಸರ್, ಹಂಗೆಲ್ಲ ಮಾಡಬೇಡಿ ಸರ್. ಸರ್, ನಾನು ಹೇಳ್ತಿದ್ದೀನಲ್ಲ ಸರ್, ನಾನು ಕೊಡ್ತೀನಿ ಸರ್. ದಯವಿಟ್ಟು ಟೈಮ್ ಕೊಡಿ ಸರ್, ನನ್ನ ಮೇಲೆ ಕರುಣೆ ತೋರಿಸಿ ಸರ್. ಲೇ ಬಡ್ಡಿ ಐದ್ನೆ, ನಿನಗೇನಾದರೂ ನಾನು ಕರುಣೆ ತೋರಿಸಿದ್ರೆ ನನ್ನ ಕಣ್ಣುಗಳೇ ಮುಚ್ಚೋಯ್ತೋಕಲ್ಲ. ಈಗಾಗಲೇ ನಿನಗೆ ಒಂದು ವಾರ ಟೈಮ್ ಕೊಟ್ಟು ಆಗದೆ, ಇನ್ನು ನನ್ನ ಕೈಲಿ ನಿನಗೆ ಟೈಮ್ ಕೊಡೋಕೆ ಆಗಕ್ಕಿಲ್ಲ. ಏನೇ ಇದ್ರು ನೀನು ನನ್ನ ದುಡ್ಡು ಕೊಡಬೇಕು ಆಟೆಯ. ಇಲ್ಲ ಅಂದರೆ ಈಗ ನಾನು ಏನು ಹೇಳಿದ್ರು ನೀವು ನನ್ನ ಮಾತು ಕೇಳಲ್ಲ. ಅದಕ್ಕೆ ನಿಮ್ಮ ಮನೆ ಹತ್ರ ಬಂದು ಮಾತಾಡ್ತೀನಿ ಸರ್. ಯಾಕ ನಮ್ಮನೆ ತಕ ಬಂದು ಕಣ್ಣೀರು ಹಾಕಿ ನನ್ನನ್ನು ಕರಗಿಸ್ಬೇಕು ಅಂತ ನೋಡ್ತಾ ಇದೆಯಾ? ಅವೆಲ್ಲ ಆಗಕ್ಕಿಲ್ಲಕ್ಕಲ್ಲ. ನಿನ್ನ ಟೈಮ್ ಮುಗಿದೋಗದೆ. ಈಗ ಏನೇ ಇದ್ರು ನನಗೆ ದುಡ್ಡು ಕೊಡೋದು ಆಟೆಯ ಬಾಕಿ ಇರೋದು. ಏನೇ ಇದ್ರು ಫೋನಲ್ಲೇ ಬಗಳು ನೋಡಮ್ಮ ಅದೇನು ದಬ್ಬ ಆಗ್ತೀಯ ಅಂತ. ಇಲ್ಲ ಸರ್, ನಾನು ನಿಮ್ಮ ಮನೆ ಹತ್ರನೇ ಬಂದು ಮಾತಾಡ್ತೀನಿ ಸರ್. ಸರಿ ಬಾ, ಮನೆ ಹತ್ರಕ್ಕೆ ಬಂದು ಅದೇನು ದಬ್ಬ ಆಗ್ತೀಯ, ಅದೇನು ಕಿಸಿತೀಯ ಅಂತ ನೋಡಮ್ಮ. ನೋಡ, ಇನ್ನು 10 ಮಿನಿಟ್ನಲ್ಲಿ ನನ್ನ ಮುಂದೆ ಇರಬೇಕು. ಇಲ್ಲ ಅಂದರೆ JCB ಗೊತ್ತಲ್ಲ. ನೋಡ, ನಾನು ಹೇಳಿ ಕೇಳಿ MLA ಇದ್ದೀನಿ. ನಾನು ಕೊಟ್ಟು ಮಾತನ್ನ ಮುರಿಯೋಕ್ಕಿಲ್ಲ. ನೀನು ಬರಲಿಲ್ಲ, ಅಲ್ಲಿ JCB ಅಷ್ಟೇ. ಬರ್ತೀನಿ ಸರ್. ಬಡ್ಡಿ ಐದಾ ಈಗ ನಮ್ಮನ್ನು ತಗೊಬಂದು ಇನ್ನೇನೇನು ಮಾಡ್ತಾನೋ ಗೊತ್ತಿಲ್ವಲ್ಲ. ಹುಷಾರಾಗಿರ್ಬೇಕು. ಅವನ ಕಣ್ಣೀರಿಗೆ ನಾನು ಕರಗ್ಬಿಟ್ರೆ ಮುಗೀತು ನನ್ನ ಖಾತೆ ಆಟೆಯ. ಲಲಿತಾ ಹೇಳ್ತಾ ಇದ್ಲು, ನೀನು ಬಂದರೆ ಎಲ್ಲ ಸರಿ ಹೋಗುತ್ತೆ, ಅಪ್ಪ ಎದ್ದು ನಡೆದಾಡ್ತಾರೆ, ಮಾತಾಡ್ತಾರೆ ಅಂತ. ಅದವಳು ಕನಸಾಗಿತ್ತು, ನಂಬಿಕೆ ಆಗಿತ್ತು. ಲಕ್ಷ್ಮಿ, ಲಕ್ಷ್ಮಿ, ಏನೇ ಕೆಲಸ ಮಾಡದೆ ಹಿಂಗೆ ನಿಂತಿದ್ಯಾ? ಏನಾಯ್ತು? ಯಾಕೋ ಅಣ್ಣನ ಮನೆ ತುಂಬಾ ನೆನಪಾಗ್ತಿದೆ ರೀ. ಅಪ್ಪನ ಅಣ್ಣನ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರಲ್ವಾ? ಯಾಕೆ ಹೇಳ್ತಾ ಇದೆಯಾ ಲಕ್ಷ್ಮಿ? ಅವ್ರೆಲ್ರು ಈಗ ಯಾವ ಸ್ಥಿತಿಲಿದ್ದಾರೆ ಅಂತ ಗೊತ್ತಿದ್ದು ನನಗೆ ಯೋಚನೆ ಬರ್ದೇ ಇರುತ್ತ. ಮನೆ ಮಹಾಲಕ್ಷ್ಮಿ ತರ ಇದ್ದ ನಮ್ಮ ಅತ್ತಿಗೆನ ಕಳ್ಕೊಂಡು ಪಾಪ ಅವರೆಲ್ಲ ಯಾವ ಸ್ಥಿತಿಲಿದ್ದಾರೋ, ಅಡುಗೆ ಮಾಡ್ಕೊಂಡ್ರೋ ಇಲ್ವೋ, ಊಟ ಮಾಡಿದ್ರೋ ಇಲ್ವೋ ಒಂದು ಗೊತ್ತಾಗಲ್ಲ. ಅದಕ್ಕೆ ಒಂದೇ ಒಂದ್ಸಲ ಅಲ್ಲಿ ಹೋಗಿ ಅಪ್ಪನ ಅಣ್ಣನ ಮಾತಾಡ್ಸ್ಕೊಂಬರೋಣ. ನೋಡು, ಇಂಥ ಸಮಯದಲ್ಲಿ ನಿನ್ನ ಮನೆ ಮಗಳಾಗಿ ಅಪ್ಪ ಅಣ್ಣನ ಆರೈಕೆ ಮಾಡಬೇಕು ಅಂತ ಆಸೆ ಪಡೋದ್ರಲ್ಲೇನೂ ತಪ್ಪಿಲ್ಲ.
ಆದರೆ ಒಂದು ಸ್ವಲ್ಪ ಅಲ್ಲಿ ಪರಿಸ್ಥಿತಿನೂ ಯೋಚನೆ ಮಾಡಿ ನೋಡಿ. ಈಗ ಅವ್ರ ಮನೆಗೆ ಊರಿನವರು ಸಮಾಧಾನ ಮಾಡೋದಕ್ಕೆ ಹೋಗಿ ಬಂದು ಮಾಡ್ತಿರ್ತಾರೆ. ನೀನು ಅಲ್ಲಿಗೆ ಹೋಗೋದು, ಅವತ್ತಾದಾಗೆ ಹಳ್ಳಿ ಜನ ಏನಾದರೂ ಮಾತಾಡೋದು, ಇವೆಲ್ಲ ಯಾತಕ್ಕೆ ಅಂತ ಒಂದು ಸ್ವಲ್ಪ ದಿನ ಕಾಡಿ, ನಾವು ಹೋಗ್ಬಾರ. ಊರಲ್ಲಿ ಯಾರೋ ಏನೋ ಮಾತಾಡ್ತಾರೆ ಅಂತ ನಾವು ಅವ್ರ ಮನೆಗೆ ಹೋಗಿ ಅವ್ರನ್ನ ಸಮಾಧಾನ ಮಾಡೋದು ತಪ್ಪ? ನೀನ್ ತಪ್ಪಾಗಲ್ಲ ಅಂತ ಅನ್ಕೊಂಡಿದೀಯಾ? ಅಲ್ಲಿ ಹೋದ್ರೆ ಊರಿನ ಜನ ತಪ್ಪಾಗಿ ಮಾತಾಡಲ್ಲ ಅಂತ ಏನ್ ಗ್ಯಾರಂಟಿ? ಇಷ್ಟು ವರ್ಷ ನೀನು ಅನುಭವಿಸಿರೋ ನೋವೇ ಸಾಕು. ನಾವಲ್ಲಿ ಹೋಗೋದು ಮತ್ತೆ ಇನ್ನೇನೋ ಆಗೋದು. ಇನ್ನು ಮೇಲೆ ನೀನು ನೋವು ಅನುಭವಿಸೋದನ್ನ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಈಗ ಹೇಗಿದ್ರು 12ನೇ 13 ದಿನದ ಕಾರ್ಯಕ್ರಮಕ್ಕೆ ಕರಿಬೇಕಲ್ಲ, ಅವಾಗ ಕರೆದಾಗ ನಾವು ಖಂಡಿತ ಹೋಗ್ಬರೋಣ. ನಾನು ಈ ಮಾತನ್ನು ಯಾತಕ್ಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋ. ನಿಮ್ಮ ಅಣ್ಣನ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೆ ಗೊತ್ತು? ಅವರು ನಿನ್ಗೆ ಇವಾಗ ಕ್ಷಮಿಸ್ಬೇಕು ಅಂತ ಅನ್ನಿಸ್ತಿದ್ಯೋ, ಅಥವಾ ಅವ್ರಿಗೆ ನಿನ್ನ ಮೇಲೆ ಇನ್ನೂ ದ್ವೇಷ ಬಂದಿದೆಯೋ? ಅವರು ಬಾಯ್ಬಿಟ್ಟು ಹೇಳಿಲ್ಲ. ಇಂಥ ಸಂದರ್ಭದಲ್ಲಿ ನಾವಲ್ಲಿ ಹೋದ್ರೆ ಮತ್ತೆ ಏನೋ ಆದ್ರೆ ಅಂತ ಅಷ್ಟೇ ನನ್ನ ಆಲೋಚನೆ. ಇನ್ನೊಂದು 2 ದಿನ ಸಮಾಧಾನದಿಂದ ಇದ್ಬಿಡು. ಅವ್ರು ಕರೀತಾರಲ್ಲ, ಅವಾಗ ಖಂಡಿತ ಹೋಗ್ಬರೋಣ. ಆಯ್ತು, ನೀನ್ ದಯವಿಟ್ಟು ಅಳಬೇಡ. ಈಗೇನು ನಿಮ್ಮ ತಂದೆ ಅಣ್ಣನ್ ನೋಡ್ಬೇಕಾ? ನಡಿ ಹೋಗ್ಬರೋಣ. ಎಂತೆಂಥ ಅವಮಾನಗಳನ್ನೇ ಸಹಿಸ್ಕೊಂಡಿದ್ದೀನಿ, ಇನ್ನೇನಾಗ್ಬೋದು? ಈಗ ಅವಮಾನ ಆದ್ರೆ ಅದನ್ನು ಸಹಿಸ್ಕೊಳ್ತೀನಿ. ಬಾ. ಬೇಡ ರೀ, ನನಗೆ ಅವಮಾನ ಆದ್ರೂ ಪರವಾಗಿಲ್ಲ. ಆದ್ರೆ ನಿಮಗೆ ಅವಮಾನ ಆದ್ರೆ ನನ್ನ ಕೈಲಿ ಸಹಿಸಕ್ಕಾಗಲ್ಲ. ಅವರೇ ಫೋನ್ ಮಾಡಿದಾಗ ನಾನು ಮಾತಾಡ್ತೀನಿ. ಸ್ವಲ್ಪ ದಿನ ತಾಳ್ಮೆಯಿಂದ ಬಿಡು. ಎಲ್ಲ ಸರಿ ಹೋಗೋ ಕಾಲ ಕೂಡ ಬಂದಿದೆ ಲಕ್ಷ್ಮಿ. ಇಷ್ಟು ದಿನ ನೀನು ಕಳ್ಕೊಂಡಿರೋ ತವ್ರ ಮನೆ ಪ್ರೀತಿ ನಿನಗೆ ಸಿಕ್ಕೇ ಸಿಗುತ್ತೆ. ಲಕ್ಷ್ಮಿ, ಸ್ವಲ್ಪ ಚಳಿ ಇದೆ, ಬಾ ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಕುಡಿಯೋಣ. ಬಾ. ಮೇಡಮರೇ, ಯಾವಾಗ ಬಂದ್ರಿ? ಏನಿವತ್ತು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ? ನಾನು ತರಕಾರಿ ಎಲ್ಲ ತರೋದಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ನಾ, ಅಲ್ಲಿ ನಮ್ಮ ಹುಡುಗರು ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ಯಾಕೆ ಮೇಡಮರೇ ಡಲ್ ಆಗಿದ್ದೀರಾ? ನಮ್ಮ ಅವ್ವ ಬಂದು ಹಂಗೆಲ್ಲ ಮಾತಾಡಿದ್ಲು ಅಂತ ಬೇಜಾರ? ಇಲ್ಲ ಸಿದ್ದು ಅವರೇ, ಅದು ನನ್ನನ್ನು ಕೆಲಸದಿಂದ ತೆಗೆದು ಲಕ್ಷ್ಮೀ